ಬ್ರೇಕ್ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸೋಮಲಿಂಗ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಲಿಂಗ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ನಮ್ಮ ತಾಯಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 1/6/1958. ಗುರುಜಿ ಇದ್ದಾರೆ, ಮಾತಾಡಿ. 1/6/58 ಅದಲ್ರಿ? ಹೌದು ಸರ್, ಹೌದು. ಎದ್ರ ಬಗ್ಗೆ ಕೇಳ್ಬೇಕ್ರಿ? ಅವ್ರ ಆರೋಗ್ಯ ಸರಿ ಇಲ್ಲ ಆಗ್ತದೆ. ಹೌದಲ್ರಿ? ಇಲ್ಲಿ ಏನಾಗತ್ತಂದ್ರೆ, ಹಲೋ, ಅದು ಹೇಳಿ ಗುರು. ಆಗ್ನೇಯ ದಿಕ್ಕು ಅವರ ಆರೋಗ್ಯ ದಿಕ್ಕ್ರಿ. ಆಗ್ನೇಯ ದಿಕ್ಕು? ಹೌದು, ಮಲಿಕೊಳ್ಳುವಾಗ ಆಗ್ನೇಯ ದಿಕ್ಕಿಗೆ ತಲೆ ಇರಲಿ. ಓಕೆ. ಇದನ್ನ ಒಂದು ದಿವಸ ಮಾಡಿಸಿ ನೋಡ್ರಿ, ಸಮ್ ಚೇಂಜ್ ಕಾಣ್ತಾರೆ. ಓಕೆ ಗುರು. ಇಲ್ಲಂದ್ರೆ ಮತ್ತೊಂದು ಸಲ ಮನೆಯೊಳಗೆ ಆರೋಗ್ಯದ ಸ್ಥಾನ ಸರಿ ಇರಲಿಲ್ಲ ಅಂದರೂ ಸಹಿತ ಈ ಒಂದು ಘಟನೆಗಳು ನಡೀತಾವೆ. ಓಕೆ ಗುರು. ಅದಕ್ಕೆ ಅಂತ ಇದರೊಳಗೆ ಒಂದು ಸಲ ಮನೆ ತೋರಿಸೋದು ಒಳಿತಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮದು ಒಕ್ಕಲ್ತನ. ಒಕ್ಕಲ್ತನ ಇಲ್ಲ ನೋಡ್ರಿ ಸೋಮಲಿಂಗ ಅವ್ರು ಹೇಳ, ರೈತ ಬಾಂಧವ್ರಿಗೆ ನನ್ನಿಂದ ಏನು ಸಹಾಯ ಮಾಡಬೇಕು ನಾನು ಸಹಾಯ ಮಾಡೋಕ್ಕೆ ತಯಾರಿದ್ದೀನಿ. ಮನಸ್ಸು ಮಾಡಿರಿ. ಬರೀ ಆರೋಗ್ಯ ಒಂದಲ್ಲ, ರೈತ ಬಾಂಧವರು ಒಳ್ಳೆಯ ಒಂದು ರೈತರಾಗಬೇಕು, ಒಳ್ಳೆಯ ಬೆಳವಣಿಗೆ ಆಗಬೇಕು. ಬೆಳೆ ಬಂದದ್ದನ್ನು ಅವರು ಅದನ್ನು ನಿಜವಾಗಿ ಅವ್ರು ನಿಮ್ಮ ಕೈಗೆ ಹತ್ತಬೇಕು. ಈಗ ಒಂದಲ್ಲ, ಭಾಳ ಮನೇಲಿ ಭಾಳ ಪ್ರಾಬ್ಲಮ್ ಇದೆ, ಭಾಳ ಕಿರಿಕಿರಿ ಇದಾಗ್ತದೆ ತಾಯಿಯಿಂದ. ಅದನ್ನು ನಮ್ಮಿಂದ ನೀಗಿಸ್ಲಿಕ್ಕೆ ಸಾಧ್ಯ ಐತಿ. ಒಬ್ಬರಲ್ಲ, ಸಾವಿರಾರು ರೈತರು ನಮ್ಮ ಸರಳ ವಾಸ್ತುವನ್ನು ಅಳವಡಿಸ್ಕೊಂಡು ಜೀವನನ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಹೋದಾಗ ನಮ್ಮ ಅಳವಡಿಸ್ಕೊಂಡು ಈ ಸಾಕಷ್ಟು ಟ್ಯಾಕ್ಟರ್ ತೊಗೊಂಡು ಸಾಕಷ್ಟು ಪ್ರಗತಿನ ಕಂಡಿದ್ದಾರೆ. ಅದಕ್ಕೆ ಬರೀ ತೊಂದರೆ ಐತಂತ ಹೋಗಬೇಡ್ರಿ. ನಮ್ಮಿಂದ ನಿಮಗೆ ಏನು ಹೆಲ್ಪ್ ಬೇಕು ನಾವು ಮಾಡಲಿಕ್ಕೆ ತಯಾರಿದ್ದೀನಿ. ಮುಂದಿನ ಹೆಜ್ಜೆ ಇಟ್ಕೊಡ್ರಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಚೇತನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 26 ಜುಲೈ 1986. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ ರೀ ಗುರುಜಿ ಅವರೇ, ನಾನು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ. 26/7/86 ಅದಲ್ರಿ? ಹೌದು ಹೌದು ಗುರು. ಇಲ್ಲಿ ಏನು ಬರ್ತೀರಿ ಚೇತನ್ ಅವ್ರು ಅಂದ್ರೆ, ಉತ್ತರ ದಿಕ್ಕು ನಿಮ್ಮ ಪಾಲಿಗೆ ಭಾಳ ಕೆಡಕಾದ ದಿಕ್ಕು. ಹೌದಾ? ಪೂರ್ವನೂ ಒಳ್ಳೇದಲ್ಲ, ಉತ್ತರನೂ ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ. ಪಶ್ಚಿಮ ದಿಕ್ಕು ಒಳ್ಳೆ ದಿಕ್ಕು ನಿಮಗೆ. ಈಗಿದ್ದಂಥ ಮನೆ ನೀವೇ ನಡೆಸ್ತಿದ್ರ ಅಂದ್ರೆ ಉತ್ತರಕ್ಕೆ ಪೂರ್ವಕ್ಕಿತ್ತಂದ್ರೆ ಅದು ನಿಮ್ಮ ಪ್ರಗತಿಯನ್ನು ಕಾಣಿಸ್ಕೊಡೋದಿಲ್ಲ. ಇಲ್ಲ, ಪಶ್ಚಿಮಕ್ಕಿದೆ. ನಾವೀಗ ಇರೋ ಬಾಡಿಗೆ ಮನೆ ಪಶ್ಚಿಮಕ್ಕೆ ಇದ್ರೆ ಒಳ್ಳೆ ಮನೆ ಅದು. ನಮ್ಮ ತಾಯಿ ಇದ್ದಾರೆ, ನಮ್ಮ ತಾಯಿ. ಓಕೆ, ನೀವೇನೇ ಕೆಲಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡಿರಿ, ಅಥವಾ ಈಶಾನ್ಯಕ್ಕೆ. ಮಲಿಕೊಳ ಪಶ್ಚಿಮಕ್ಕೆ ತಲೆ ಇರಬೇಕು. ಏನ್ರಿ, ಇದು ನಿಮ್ಮ ಇಂಡಿವಿಜುವಲ್ ಚೇಂಜಸ್ ಗೊತ್ತಾಗುತ್ತೆ. ಆಮೇಲೆ ಯಾವಾಗಲೂ ನೀವು ಏನ್ರಿ ಅಂದ್ರೆ ಕಾಯಂ ಇಲ್ಲ, ಬಟ್ ಹಂಗಾಗಿ ಉದ್ಯೋಗದಲ್ಲಿ ಮುಂದೆ ಏನಾದ್ರು ಅನುಕೂಲ ಆಗುತ್ತೆ. ಇಲ್ಲ, ಇದನ್ನ ಸ್ವಲ್ಪ ಇದನ್ನು ಪಶ್ಚಿಮಕ್ಕೆ ತಲೆ ಇಟ್ಕೊಂಡು ಮಲ್ಕೊಳ್ರಿ. ನಿಮ್ಮಲ್ಲಿ ಅಗಾಧ ಬದಲಾವಣೆ, ನಿಮ್ಮ ಇಂಡಿವಿಜುವಲ್ ಚೇಂಜ್ ಆಗಿ ನೀವು ಡಿಸಿಷನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಹೌದಾ? ಹೌದು. ಪಶ್ಚಿಮ ದಿಕ್ಕಿನ ಮನೆ ಒಳ್ಳೆಯದು. ಮುಂದೆ ಚೇಂಜ್ ಮಾಡಿದ್ರೆ ಪಶ್ಚಿಮದ್ದೇ ಇರಬೇಕಾ, ಮತ್ತು ಉತ್ತರಕ್ಕೆ ಪೂರ್ವಕ್ಕೆ ಹಿಡಿಬೇಡ್ರಿ. ಓಕೆ, ಗೀತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ಹಾ ಮೇಡಮ್ ಅವರೇ, ನಾವು ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಖಂಡಿತವಾಗ್ಲು. ಯಾರ ಬಗ್ಗೆ ಕೇಳಬೇಕಾಗಿತ್ತು ಗೀತಾ ಅವರು? ಹಾ ಮೇಡಮ್, ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಅಣ್ಣಂದು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಹಾ ಮೇಡಮ್ ಅವರೇ, ಹೇಳಿ. 8/7/1984. ಗುರುಜಿ ಇದ್ದಾರೆ, ಮಾತಾಡಿ ಈಗ. ಹೇಳಮ್ಮ, ಎದ್ರ ಬಗ್ಗೆ ಕೇಳಬೇಕು? ಅಣ್ಣಂದು ಅಣ್ಣನ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಅವರೇ. ಮದುವೆ ಬಗ್ಗೆ ಕೇಳಬೇಕಾಗಿತ್ತಾ? ಸ್ವಲ್ಪ ತಡೆ ಹಿಡಿತಾ ಇದೆ, ಯಾವ್ದೊಂದು ಕೆಲಸ ಆಗ್ತಾ ಇಲ್ಲ, ಹುಡುಗಿ ಪಾಸ್ ಆಗ್ತಾ ಇಲ್ಲ. ಹೌದಲ್ಲ? ಈಶಾನ್ಯ ದಿಕ್ಕು ಅವರ ಮದುವೆ ದಿಕ್ಕಂತ ಗೊತ್ತಿರಲಿ. ಈಶಾನ್ಯ ದಿಕ್ಕು ಹೌದು. ಅವ್ರ ಮಲಿಕೊಳ್ಳುವಾಗ ಈಶಾನ್ಯಕ್ಕೆ ತಲೆ ಇರಬೇಕು. ಈಶಾನ್ಯ ದಿಕ್ಕಿಗೆ ತಲೆ ಇರಬೇಕು. ಇದು ಒಂದೆಡೆ ಏನಾಗುತ್ತೆ ಗೀತಾ ಅವರೇ, ಮನೆಯಲ್ಲಿ ಅದು ಮದುವೆಗೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರುತ್ತೆ. ಆ ಸ್ಥಾನದಲ್ಲಿ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂದ್ರೆ ಮದುವೆ ಡಿಲೇ ಹಾಕೋತನ ಹೋಗುತ್ತೆ. ಈಗಿದ್ದಂಥ ಮನೆ ಬಾಡಿಗೆ ಮನೆನೋ ಸ್ವಂತ ಮನೆನೋ? ಇವಾಗ ಅವ್ರು ಇದ್ದಿದ್ದು ಬಾಡಿಗೆ ಮನೆ ಸರ್. ಹೌದ್ರಿ? ಆಮೇಲೆ ಇದನ್ನ ಒಂದು ಸಲ ನೋಡ್ರಿ, ಇಲ್ಲಾಂದ್ರೆ ಒಂದು ಸಲ ಮನೆ ತೋರಿಸೋದು ವಿಚಾರ ಮಾಡ್ರಿ ಗೀತಾ ಅವ್ರೆ. ಅಂದ್ರೆ ಮನೆ ಇನಿಷಿಯಲಿ ಅತಿ ಕಡಿಮೆ ವೆಚ್ಚದಲ್ಲಿ ಬಂದು ಆ ಮದುವೆಗೆ ಸಂಬಂಧಪಟ್ಟದ್ದನ್ನು ನಮ್ಮವ್ರು ಹೇಳ್ತಾರೋ ಏನೋ ನೋಡ್ಕೊಳ್ರಿ, ನೀವೇನು ಹೇಳಬಾರ್ದು. ಅದು ಅದೇ ಇತ್ತಪ್ಪ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ತೊಗೊಂಡಷ್ಟು ಈಜಿ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಅದು ಡಿಲೇ ಹಾಕೋತನ ಹೋಗುತ್ತೆ, ಮುಂದೆ ಹೋಗುತ್ತೆ ಹೊರತು ಅದು ಇದಾಗೋದಿಲ್ಲ, ಮಟಲೈಸ್ ಆಗೋದಿಲ್ಲ. ಓಕೆ. ನರಸಿಂಹ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನರಸಿಂಹ ಅವರೇ. ಮೇಡಮ್, ನಂದು ಡೇಟ್ ಆಫ್ ಬರ್ತ್ ಬಂದು 12/5/77. ಸೊ ನಂದು ಮ್ಯಾರೇಜ್ ಟೈಮ್ ಬಂದು 6:30 6 o'clock. ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ. ನಂದು ಇದು ಮ್ಯಾರೇಜ್ ಡೈವರ್ಸ್ ವರ್ಗೂ ಹೋಗ್ತಾ ಇದೆ. ಸೊ ಅದು
ತುಂಬಾ ಸಮಸ್ಯೆಯಲ್ಲಿದ್ದೀನಿ. ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆನೆ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಇದ್ದದ್ದು ಉತ್ತರಕ್ಕೈತೋ ಪೂರ್ವಕ್ಕೈತ್ರಿ ಮನೆ? ನಾರ್ತ್ ಇದೆ ಸರ್. ಇದು ಸ್ವಂತ ಮನೆನೋ ಬಾಡಿಗೆ ಮನೆ? ಸ್ವಂತ ಮನೆ. ಸ್ವಂತ ಮನೆ ಅಂದ್ರೆ ನರ್ಸಿಯವರೇ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ರಿ. ಓಕೆ. ಇಮಿಡಿಯೇಟು ನಮ್ಮವ್ರು ಬಂದು ನೋಡಲಿ. ಓಕೆ. ಉತ್ತರ ಅಂದ್ರೆ ನಿಮ್ಮ ಪಾಲಿಗೆ -100. ಓಕೆ. -100 ಇದ್ದಾಗ ಏನಾಗುತ್ತೆ, ನೀವು ಎಲ್ಲವನ್ನು ಕಳ್ಕೊತೀರಿ. ಹೌದು. ಇವನ್ ರಿಲೇಷನ್ ಅಂತಿರಲ್ಲ, ಇದು ಮಟ್ಟಿಗೆ ಹೋಗುತ್ತೆ. ಇನ್ನು ಮುಂದೆ ಅದು ಸ್ಟೆಪ್ಪನ್ನು ಸಪ್ರೇಟ್ ಮಾಡಿಸೋಷ್ಟು ಮಟ್ಟಿಗೆ ಅದು ಕೆಡಕನ್ನು ಉಂಟು ಮಾಡುತ್ತದು. ಓಕೆ. ಹೌದ್ರಿ. ಇಷ್ಟಾದರೂ ಸಹಿತ ನಮ್ಮಲ್ಲಿ ಭಾಳ ಈಜಿ ಸೊಲ್ಯೂಷನ್ಸ್ ಇದ್ದಾವೆ. ಇವನ್ ಅದು ಆಗುವಂಥದ್ದು ನಿಂದಿರಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಇಷ್ಟು ದಿವಸ ನೀವು ಏನು ಅನುಭವಿಸಿರಿ ಆ ಕಷ್ಟಗಳು ಇನ್ನು ಮುಂದೆ ಇರುವುದಿಲ್ಲ. ಇವತ್ತೊಂದು ಏನೋ ಒಳ್ಳೆ ಟೈಮ್ ಬಂದದಂತ ವಿಚಾರ ಮಾಡಿರಿ. ಇಮಿಡಿಯೇಟ್ ಮುಂದಿನ ಆ್ಯಕ್ಷನ್ ತೆಗೆದುಕೊಳ್ರಿ. ನಮ್ಮೊಂದು ಪರಿಹಾರ ನಾವು ಕೊಡ್ತೀವಲ್ಲ, ಆ ಪರಿಹಾರವನ್ನು ಚಾಚು ತಪ್ಪದೆ ಇಮಿಡಿಯೇಟ್ ಮಾಡ್ಕೊಳ್ರಿ. ಈಗೇನು ಯಾವ ದಿಕ್ಕಲ್ಲಿ ಇದು ಮಾಡಬೇಕು ನೋಡ್ರಿ, ಈಶಾನ್ಯ ಅಭಿಮುಖ ಅಂದ್ರೆ ನಿಮ್ಗೆ ಅತಿ ಶ್ರೇಷ್ಠವಾದದ್ದು. ಈಶಾನ್ಯ. ಹೌದು. ಮಲಿಕೊಳ್ಳುವಾಗ ಪಶ್ಚಿಮಕರ ತಲೆ ಇರಲಿ ಅಥವಾ ಈಶಾನ್ಯಕರ ತಲೆ ಇರಲಿ, ಏನೇ ಕೆಲಸ ಮಾಡ್ಬೇಕಾದ್ರೆ ಈಶಾನ್ಯಕ್ಕೆ ಮುಖ ಮಾಡಲಿ ಅಥವಾ ಪಶ್ಚಿಮಕರ ಮುಖ ಮಾಡಿ ಕೆಲಸ ಮಾಡಿದ್ರೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಬಟ್ ಇದು ಮುಖ್ಯ ದ್ವಾರ ಏನಿದೆ ಅಲ್ಲ, ಅದು ಭಾಳ ಕೆಡಕನ್ನು ಉಂಟು ಮಾಡೋಂಥದ್ದು. ಅದಕ್ಕೆ ನೀವು ಮುಂದಿನ ಸ್ಟೆಪ್ ತೊಗೊಂಡ್ರೆ ಮುಂದೆ ಈಗೇನು ಡೈವರ್ಸಿಗೆ ಹೋಗೋದಂತಿರಲ್ಲ, ಅದು ಸಹಿತ ನಿಲ್ಲಿಸೋಕೆ ಸಾಧ್ಯ ಐತಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ಮೇಡಮ್ ನಮ್ಮ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಮಗಂದು. 12/10/92 ರೀ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ನಮ್ಮ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಸರ್. ಒಟ್ಟ ಗಟ್ಟಿ ಆಗೋ ಪೊಸಿಷನ್ ಬರುತ್ತೆ, ಬಂದ್ಮೇಲೆ ತಕ್ಕಂತ ಮುರಿದೋಗ್ಬಿಡುತ್ತೆ ಸರ್. ನೋಡ್ರಿ ಲಿಂಗಪ್ಪ ಅವ್ರ, ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಕೊಂಡು ಮಲ್ಕೊ ಅಂತ ಹೇಳ್ರಿ ಮೊದಲನೇದು. ಪಶ್ಚಿಮ ದಿಕ್ಕಿಗೆ ಸರ್? ಹೌದು. ಸರ್, ಆಮೇಲೆ ಇದು ಯಾಕೆ ಫೈನಲ್ ಆಗೋತ್ತೆ ಮುರಿತಿತ್ತಂದ್ರೆ, ಅದು ಜಗದ ತೊಂದರೆ, ಮನೆಯಲ್ಲಿ ಇರುವಂಥ ಒಂದು ಸಂಬಂಧಕ್ಕೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂಥ ಜಗದ ತೊಂದರೆಯಿಂದ ಈ ರೀತಿ ಆಗತ್ತೆ ಸರ್. ಅವನು ಇದು ಬಾಡಿಗೆ ಮನೆಯಲ್ಲಿ ಇದಾನ ಸರ್, ಒಬ್ಬನೇ. ಅವನಿಗೆ ನಾವು ಈ ರೀತಿ ಹೇಳ್ಬೇಕಲ್ಲ ಸರ್? ಅಲ್ರಿ, ಅವ ಏನು ಬಾಡಿಗೆ ಮನೇಲಿ ಅದಾನಲ್ರಿ, ಅವನಿಗೆ ನೀವು ಹೇಳಬೇಕು, ಒಂದ್ಸಲ ಮನೆ ತೋರಿಸಪ್ಪ, ಸರಳ ವಾಸ್ತವರು ಬಂದು ನೋಡಲಿ, ಅತಿ ಕಡಿಮೆ ವೇಷದಲ್ಲಿ ಬಂದು ನೋಡ್ತಾರ, ಅದು ಮದುವೆಗೆ ಸಂಬಂಧಪಟ್ಟಂಥದ್ದು ತೊಂದರೆ ಐತು ಏನೈತೆ ಅವ್ರು ಹೇಳ್ತಾರೆ. ಅದು ಸರಿ ಅನಿಸಿದಾಗ ಪರಿಹಾರದ ಬಗ್ಗೆ ವಿಚಾರ ಮಾಡಿರಿ. ಪರಿಹಾರ ತೊಗೊಂಡಿದ ಅಂತಂದ್ರೆ 3 ರಿಂದ 8 ತಿಂಗಳದೊಳಗೆ ಲಿಂಗಪ್ಪರ ಈ ಒಂದು ಕೆಲಸ ಒಂದಲ್ಲ, ಮತ್ತು ಅಗಾಧ ಅವನಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಎಲ್ಲ ರೀತಿ ಖುಷಿಯನ್ನು ಇರಲಿಕ್ಕೆ ಸಾಧ್ಯ ಐತಿ. ಏನ್ರಿ, ಅದಕ್ಕೆ ಹೆಜ್ಜೆ ಇಟ್ಕೊಳ್ರಿ. ಮುಂದೆ ಅಂದ್ರೆ ಪ್ರಾಬ್ಲಮ್ಸ್ ಐತಿ ಹಿಂಗೈತಿ ಅನ್ಕೋತ ಕುಂದ್ರಕ್ಕಿಂತ ಮುಂದಿನ ಒಂದು ಹೆಜ್ಜೆಯನ್ನು ಇಟ್ಕೊಂಡ್ರೆ ನಿಮ್ದೊಂದಲ್ಲ ಎಲ್ಲರ ಒಳತಿಗೆ ಅನುಕೂಲ ಆಗುತ್ತೆ ಅದು. ಪರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪರಮೇಶ್ ಅವರೇ. ನಮಸ್ಕಾರ ಮೇಡಮ್. ಪರಮೇಶ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಕೇಳ್ತಾ ಇದೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಂದನೆ ಪರಮೇಶ್ವರಿ ಅಂತ ನನ್ನ ಹೆಸರು. 20/9/60 ನನ್ನ ಡೇಟ್ ಆಫ್ ಬರ್ತ್. ನನಗೆ ಯಾವ ದಿಕ್ಕಾಗುತ್ತೆ, ದೇವ್ರ ಮನೆ ಸೌತ್ ಫೇಸ್ ಇದೆ, ಓಕೆನಾ ಅಂತ ನನಗೆ ಗೊತ್ತಾಗಬೇಕು. ಗುರುಜಿ ಇದ್ದಾರೆ, ಮಾತಾಡಿ. ಇಲ್ಲಿ ಏನ್ ಬರ್ತಂದ್ರೆ ಉತ್ತರ ಐತಲ್ರಿ, ಅತಿ ಶ್ರೇಷ್ಠವಾದದ್ರಿ. ನನ್ನ ರಾಶಿಗೆ ಉತ್ತರ ಆಗ ಬರುತ್ತೆ, ಅತಿ ಶ್ರೇಷ್ಠವಾದದ್ದು. ಓಕೆ, ಆಮೇಲೆ ಅದ್ರ ಜೊತೆ ದಕ್ಷಿಣ ಒಳ್ಳೇದು, ಪೂರ್ಣ ಒಳ್ಳೇದು. ಓಕೆ. ಈಗ ದೇವರ ಮನೆ ಬಾಗ್ಲ ದಕ್ಷಿಣಕ್ಕಿದೆ ಅಂತ ಹೇಳಿದ್ರಲ್ಲ, ಹೌದು ಸ್ವಾಮಿ. ಅದಕ್ಕೇನು ತೊಂದರೆ ಇಲ್ರಿ. ದೇವರ ಮನೆ ಬಾಗ್ಲು ಯಾವ ದಿಕ್ಕಿಗಿದ್ರು ಏನೂ ತೊಂದರೆ ಅಲ್ಲ. ಆ ದೇವಸ್ಥಾನದಲ್ಲಿ ಅಷ್ಟೇ ನೀವು ದೇವರ ಮನೆಯಲ್ಲಿ ಹೂಗಳನ್ನು ಜಾಸ್ತಿ ಇಟ್ಕೊಳ್ರಿ, ಅಗರಬತ್ತಿ ಜಾಸ್ತಿ ಹಚ್ಚಿರಿ, ಅಲ್ಲಿ ಧನಾತ್ಮಕ ಶಕ್ತಿಯನ್ನು ಬರಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಇವತ್ತು ನಾವು ಮಾತಾಡ್ತಿರೋದು ಸರಳ ಮನೆಯ ಬಗ್ಗೆ, ಅದರಲ್ಲೂ ಉದ್ಯಾನವನದ ಬಗ್ಗೆ. ಈಗ ಗುಲಾಬಿ ಗಿಡದೇ ಒಂದು ಎಕ್ಸಾಂಪಲ್ ಕೊಟ್ರಿ, ಹಾಗಾಗಿ ಯಾವ ಗಿಡಗಳನ್ನು ಬೆಳೆಸಿದ್ರೆ ಒಳ್ಳೇದು ಅಂತ? ಇವತ್ತು ತುಳಸಿ ಗಿಡ ಬೆಳೆಸ್ತಾರೆ, ಕರೆಕ್ಟ್ ರೀ. ಆಮ್ಯಾಗ ಒಂದು ತುಳಸಿ ಜೊತೆನ ಪುದೀನದ್ದು ಒಂದು ಗಿಡ ಬರುತ್ತೆ. ಅಂದರೆ ಇದು ಒಂದಂತಲ್ಲ, ಇವತ್ತು ಹೂಗಳನ್ನು ಕೊಡುವಂಥ ಗಿಡಗಳನ್ನು ಬೆಳೆಸಿದ್ರು ಏನೂ ತೊಂದರೆ ಅಲ್ಲ, ಕರೆಕ್ಟ್. ಬಟ್ ಇವಕ್ಕಷ್ಟೇ ಕಾನ್ಸಂಟ್ರೇಟ್ ಕೊಡಬೇಕು. ಏನು ಮುಳ್ಳು ಇರಲಾರ್ದಂಗೆ ಅದನ್ನು ಸ್ವಲ್ಪ ಇದನ್ನು ಅವು ಬೆಳೆಸಿದ್ರು ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಬೆಳೆಸಿದ್ರು ಸಹಿತ ಆ ಹೂವಿನ ಒಂದು ಪಾಸಿಟಿವ್ ಇಫೆಕ್ಟ್ ಗೊತ್ತಾಗುತ್ತೆ. ಅದು ಮನೆ ಹತ್ರ ಇರಲಾರ್ದಂಗೆ ನೋಡ್ಕೋಬೇಕು. ಆಮ್ಯಾಗ ಇಂಡಿಪೆಂಡೆಂಟ್ ಎಷ್ಟು ಬೆಳಿತಾವಲ್ಲ ಅಂಥ ಗಿಡಗಳನ್ನು ಹಚ್ಚಿದಷ್ಟು ಆ ಒಂದು ವಾತಾವರಣ ಅದು ಇಂಡಿಪೆಂಡೆಂಟ್ ಅವನೇ ಬೆಳಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದಾಗತ್ತೆ, ಕರೆಕ್ಟ್. ಅದಕ್ಕೆ ಇಲ್ಲೇ ಇಂಥ ಒಂದು ಔಷಧ ರೂಪದಲ್ಲಿ ಬರುವಂಥದ್ದಾಗಲಿ, ಇವನ್ನು ನಾವು ಬೇವಿನ ಗಿಡ ಅಂತೀವಿ, ನೀಮ್ ಗಿಡ ಅಂತಿಕೊಂಡು, ಅದು ಸಹಿತ ಒಳ್ಳೆಯ ಗಿಡನೇ, ಕರೆಕ್ಟ್ರೆ. ಇನ್ನೊಂದು ನಮ್ಮ ಸೈಡ್ ಬರ್ತದೆ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಸರಿ ಗಿಡ ಅಂತಂತಾರೆ, ದೊಡ್ಡ ಎಲಿದಿರುತ್ತೆ ಅದು, ಮತ್ತು ನೀಮದ ಗಿಡ ಕೂಡಿಸಿ ಹಚ್ಕೊಂಡಂತಂದ್ರೆ ಲೋಳೆ ಸರ ಅನ್ಸುತ್ತೆ. ಲೋಳೆ ಸರ ಅಲ್ಲ, ಇನ್ನೊಂದು ಬರುತ್ತೆ ಅದಕ್ಕೆ. ಈ ದೇವಸ್ಥಾನದಲ್ಲಿ ಇದು ಜಾಸ್ತಿ ಇರುತ್ತೆ ನೋಡಿ ಕಡೆ, ಅದು ಒಂದು ಎಲಿ ಟೈಪ್ ರೌಂಡಾಗಿ ದೊಡ್ಡದು ಎಲಿದಿರುತ್ತೆ.
ಅಲ್ಲಿ ಅದು ಪ್ಯೂರ್ ಆಕ್ಸಿಜನ್ ಕೊಡುವಂಥ ಗಿಡಗಳು ಅದು ಓಕೆ ಕರೆಕ್ಟಾ ಅಂಥ ಗಿಡಗಳು ಸಮೀಪದಲ್ಲಿ ಆ ಗಾರ್ಡನ್ದಲ್ಲಿ ಆಗೋಂಗಿತ್ತಂತಂದ್ರೆ ಬರೀ ಈವ್ನಿಂಗ್ ಟೈಮಲ್ಲಿ 1 ಅವರ್ 2 ಅವರ್ಸ್ ಅವ್ರು ಒಂದು ಹಾಫ್ ಆನ್ ಅವರು ಆ ಜಾಗದಲ್ಲಿ ಕುತ್ಕೊಂಡು ಸಹಿತ ಆ ಫ್ರೆಶ್ ಅವರು ಆಕ್ಸಿಜನ್ ತೆಗೆದುಕೊಳ್ಳೋದ್ರಿಂದ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಅಲ್ಲಿ ಅವಾಗ ಹೆಲ್ತ್ನಲ್ಲಿ ಆ ಚಕ್ಕರ್ಗಳಲ್ಲಿ ಸಹಿತ ಅಗಾಧ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಐತಿ ಏನ್ರಿ ಅದು ಸಹಿತ ಅಂಥ ಒಂದು ಗಿಡಗಳಿಗೂ ಸಹಿತ ಇವರು ಮಹತ್ವವನ್ನು ಕೊಟ್ಟರಂತಂದ್ರೆ ಅಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಅಂತ. ಓಕೆ ಗುರುಜಿ, ಮುಂದಿನ ಕರೆಯನ್ನು ಮಾಡಿದ್ದಾರೆ. ನಮಸ್ಕಾರ, ಯಾರಿದು? ಮಂಜುನಾಥ್ ಅಂತ ಹೇಳಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಂಜುನಾಥ್ ಅವರು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ಮಗಳದ್ದು? 21/8/2001. ಗುರುಜಿ ಇದ್ದಾರೆ, ಮಾತಾಡಿ. ಓಕೆ, ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಮ ಮಗಳ ವಿದ್ಯಾಭ್ಯಾಸ ಹೆಂಗಿದೆ, ಯಾವ ದಿಕ್ಕು, ಏನು ಹೇಳ್ರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳ್ರಿ. 21/8/2001 ಸರ್. 2001 ಮಗಳದ್ದು ಅದಲ್ರಿ ಇದು? ಹೌದು ಸರ್. ಹಾಂ, ಇಲ್ಲಿ ಏನು ಬರುತ್ತೆ, ಪಶ್ಚಿಮ ದಿಕ್ಕು ಅವಳು ಸ್ಟಡಿ ದಿಕ್ಕಾಗತ್ತೆ ರೀ. ಹಾಂ ರೀ. ಓದುವಾಗ ಪಶ್ಚಿಮ ನೋಡ್ತಿರ್ಬೇಕ್ರಿ. ಹಾಂ ಸರ್. ಪಶ್ಚಿಮಕ್ಕೆ ಮುಖ ಮಾಡಿ ಓದಬೇಕು, ಮಲಿಕೊಳ ಪಶ್ಚಿಮಕ್ಕೆ ತಲೆ ಇರಬೇಕು. ಹಾಂ ಸರ್. ಇದನ್ನು ಇವತ್ತಿಂದ ಮಾಡಿಸ್ರಿ, ಹಾಂ ಸರ್. ಅವಳ ಸ್ಟಡಿದಲ್ಲಿ ಅಗಾಧ ಬದಲಾವಣೆಯನ್ನು ನೀವು ಕಾಣ್ತೀರಿ. ಹಾಂ ಸರ್. ಓಕೆ, ಮುರಳಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಮೇಡಮ್, ಮುರಳಿ ನಂದನ ಅಂತ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 18/3/1981. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನನ್ನ ಆರೋಗ್ಯ, ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಆರೋಗ್ಯದಲ್ಲಿ, ತಂದೆ ತಾಯಿ ಆಗಲಿ ನಾನೇ ಆಗಲಿ, ಹ್ಞೂ ರೀ, ಆರೋಗ್ಯ ಏರುಪೇರು ಇದ್ದೇ ಇರುತ್ತೆ. ನೋಡ್ರಿ, ಆರೋಗ್ಯದಲ್ಲಿ ಏರುಪೇರು ಐತಿ, ನಾವು ಡಾಕ್ಟ್ರಿಗೆ ತೋರಿಸ್ಕೊತ ಹೋದೀವಿ, ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅದು ನಿಂದ್ರಿಸ್ಲಿಕ್ಕೆ ಸಾಧ್ಯ ಐತಿ. ಅದು ನಿಂದ್ರಿಸ್ಲಿಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ, ಆ ಮನೆಯನ್ನು ನಿಂದ್ರಿಸುತ್ತೆ. ಸರಿ ಹೇಳಿ. ಹಾಂ, ಮನೆಯಲ್ಲಿರುವಂಥ ಒಂದು ಆರೋಗ್ಯದ ಸ್ಥಾನ ಸರಿ ಇಲ್ಲ ಅಂದ್ರೆ ಇದು ಎಲ್ಲ ಘಟನೆಗಳೇ ನಡೀತಾವೆ ಮುರಳಿಯವರೇ. ಹೇಳಿ ಹೇಳಿ ಗುರುಗಳೇ. ಅದಕ್ಕೆ ಒಂದು ಸಲ ಮನೆಯನ್ನು ತೋರಿಸೋದು ಭಾಳ ಒಳಿತು. ಅಂದ್ರೆ ಆ ಮನೆಯನ್ನು ನೋಡಿ ನಮ್ಮವ್ರು ಹೇಳ್ತಾರೆ, ಇದಕ್ಕೆ ಇಂತಿಂಥ ತೊಂದರೆ ಅದಾವೆ ಈ ಮನೆಯಲ್ಲಿ ಅಂತ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಹೇಳಿಕೊಡ್ತಾರೆ. ಅದು ಪ್ರತಿಯೊಂದು ಅವರು ಹೇಳುವಂಥ ಸಮಸ್ಯೆಗಳು ನಿಮ್ಮಲ್ಲಿ ನಿಜವಾಗಿ ಆಗ್ತಾ ಇದೆ ಅನ್ನೋದನ್ನು ಕರಿವಾತಂದ್ರೆ ಪರಿಹಾರದ ಬಗ್ಗೆ ವಿಚಾರ ಮಾಡಿದ್ರು ಸಹಿತ 3 ಇಂದ 8 ತಿಂಗಳದೊಳಗೆ ನೀವು ಮುಂದೆ ಯಾವುದೇ ರೀತಿ ಅನಾರೋಗ್ಯಕ್ಕೆ ತುತ್ತಾಗೋದಿಲ್ಲ. ಆ ಗ್ಯಾರಂಟಿ ನಮ್ದಿರುತ್ತೆ. ಬರೀ ಅನಾರೋಗ್ಯಕ್ಕೊಂದೇ ಅಲ್ಲ, ಒಂದು ಒಳ್ಳೆಯ ಪ್ರಗತಿಯನ್ನು, ಒಂದು ಖುಷಿಯ ವಾತಾವರಣ ಆ ಮನೆಯಲ್ಲಿ ಕಾಣ್ತೀರಿ ನೀವು. ಅದೇ ಅದಕ್ಕೋಸ್ಕರ ಗುರುಗಳೇ, ಏನ್ ಮಾಡಿದ್ರು ಆಗ್ತಿಲ್ಲ. ಆರೋಗ್ಯ ಮನೇಲಿ ಎಲ್ರದ್ದು, ತಂದೆ ನೋಡಿ ಮುರಳಿ ಅವ್ರು, ಅದಕ್ಕೆ ಇವತ್ತು ಒಳ್ಳೆ ಟೈಮ್ ಬಂದೈತೆ ಅಂತ ತಿಳ್ಕೊಡ್ರಿ. ಒಳ್ಳೆ ಟೈಮ್ ಬಂದೈತಿ, ಮುಂದಿನ ಒಂದು ಹೆಜ್ಜೆ ಇಡ್ರಿ. ಎಲ್ಲೋ ಹಣ ಖರ್ಚು ಮಾಡ್ತೀರಿ, ಇನ್ನು ಹಾಸ್ಪಿಟ್ಲಿಗೆ ಅಂತ ಎಷ್ಟೋ ಹಣ ಖರ್ಚು ಮಾಡಿರ್ತೀರಿ ಈಗಾಗಲೇ. ಅದಕ್ಕೆ ನಮ್ಮಿಂದ ಐತಲ್ಲ, ನೀವೇ ಹೇಳ್ತೀರಿ ಒಂದು ದಿವಸ ಇಷ್ಟೆಲ್ಲ ನಾವು ಖರ್ಚು ಮಾಡಿದ್ದೀವಿ, ಇದು ಇಷ್ಟೇ ಕೆಲವೇ ಇದರಲ್ಲಿ ನಾವು ಸರಳ ವಾಸ್ತುವಿನ ಮೂಲಕ ಅಗಾಧ ಬದಲಾವಣೆ ಕಂಡಿರಿ ಅಂತ ತಿಳ್ಕೊಂಡು ನೀವೇ ಒಂದು ದಿವಸ ಟಿ ವಿ ಮೂಲಕ ನೀವೇ ಹೇಳ್ತೀರಿ. ಅಲ್ಲ, ಅದು ಖಂಡಿತ ತಿಳಿಸ್ತೀನಿ. ನನಗೆ ಏನೋ ಒಂದು ಕನ್ಫ್ಯೂಷನ್ ಮಾತಾಡಲಿಕ್ಕೆ ಸ್ವಲ್ಪ. ಏನಕ್ಕೆ ಅಂದ್ರೆ ನನಗೆ ಆರೋಗ್ಯದ್ದೇ ಮುಖ್ಯ. ಯಾಕೆಂದ್ರೆ ಎಲ್ಲೋ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆಕ್ಸಿಡೆಂಟ್ ಆಯ್ತು. ದೆನ್ ಬಿದ್ರು ಬೀಳ್ಬಾರ್ದು ಅಂತಾರಲ್ಲ, ಛಲ. ಹೌದು, ಆದ್ರೆ ಆರೋಗ್ಯ ನಮ್ಗೆ ಕೈ ಕೊಡ್ತಾ ಇದೆ. ಮುರಳಿಯವರ ಒಂದು ಮಾತು ಹೇಳ. ಹೇಳಿ ಗುರುಗಳೇ. ಈಗೇನು ನೀವು ಅನ್ಸಿಲ್ಲ, ಬಿದ್ದು ನಾವೆಲ್ಲ ಇದು ಮಾಡ್ಕೊಂಡು, ಇದು ಇಂಥ ಘಟನೆಗಳು ನಡೀತಾ ಇರ್ತವೆ. ಎದಕ್ಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ನಡೀತಾ ಇರ್ತವೆ. ನೀವೇ ಒಮ್ಮೆ ಹೆಲ್ತ್ದಿಂದ ಹೊರಬಂದು ಮತ್ತೆ ನಿಮ್ದು ಏನು ಛಲ ಇದೆಯಲ್ಲ, ಆ ಛಲವನ್ನು ನೀವು ಬಿಡಬೇಡ್ರಿ. ಆ ಛಲವನ್ನು ಸಾಧಿಸೋಕ್ಕೆ ಸಾಧ್ಯ ಐತಿ. ಅದಕ್ಕೆ ದೇವರು ಒಂದು ದಾರಿ ತೋರಿಸ್ತಾ ಇದ್ದಾನೆ. ಅದೇ ದಾರಿ ಅಂದ್ರೆ ನನ್ನ ಸರಳ ವಾಸ್ತು ಅಂತ ತಿಳ್ಕೊಟ್ರಿ. ಓಕೆ, ಜ್ಯೋತಿ ಅಂತ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ಕಾರ ಜ್ಯೋತಿ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜ್ಯೋತಿ ಅವರು? ನನ್ನ ಬಗ್ಗೆನೇ ಕೇಳೋದಿತ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? ಜ್ಯೋತಿ ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ಬೇಕು. 15/10/1999. ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಕಮ್ಮಿ ಮಾಡಿ, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತೆ. ಓಕೆ, ಗುರುಜಿಯ ಜೊತೆ ಮಾತನಾಡಿ. ಹಾಂ, ಇಲ್ಲಿ ಏನು ಬರುತ್ತೆ ನೋಡಮ್ಮ, ನಿನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಈಶಾನ್ಯ ದಿಕ್ಕು ಸ್ಟಡಿ ದಿಕ್ಕಾಗತ್ತೆ. ಓದುವಾಗ ಈಶಾನ್ಯ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ಈಶಾನ್ಯಕ್ಕೆ ತಲೆ ಇರಬೇಕು. ಇದು ಮರಿಬಾರ್ದ. ಮತ್ತು ಉತ್ತರಕ್ಕೆ ಪೂರ್ವಕ್ಕೂ ಅಂತ ನೀ ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಈಶಾನ್ಯನ ಇವತ್ತಿಂದ ನೀ ಶುರು ಮಾಡಿದರೆ ಅಗಾಧ ಬದಲಾವಣೆ ನಿನ್ನ ಸ್ಟಡಿಯಲ್ಲಿ ಗೊತ್ತಾಗುತ್ತೆ. ಓಕೆ ಗುರುಜಿ, ಸರಳ ಮನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಸಿಟಿ ಲೈಫು, ಒಂದಡಿ ಜಾಗಕ್ಕೆ ಇವತ್ತು ಬೇಕಾದಷ್ಟು ರೇಟ್, ಇನ್ನು ಗಾರ್ಡನ್ ಎಲ್ಲಿಂದ ಮಾಡ್ಕೊಳ್ಳೋಣ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥವ್ರು ಯಾವ ಥರ ಗಾರ್ಡನ್ ಮಾಡ್ಕೋಬೋದು ಮನೆಯಲ್ಲಿ, ಕಚೇರಿಯಲ್ಲಿ? ಗಾರ್ಡನಿಗೆ ಜಾಗನೂ ಸಿಗೋದಿಲ್ಲ. ನಿಜ. ಇನ್ನು ಮನೆಯಲ್ಲಿ ಸಹಿತ ಸರ್ಟನ್ ಇದ್ರೊಳಗೆ ನಾವು ಬಾಂಬು ಪ್ಲ್ಯಾಂಟ್ಸ್ ಅಂತ ತಿಳ್ಕೊತೀವಿ. ಸರ್ಟನ್ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸು ಬರ್ತಾ ಇದ್ದಾವೆ. ಅಂಥವನ್ನ ನಾವು ಹಾಲ್ದಲ್ಲಿ ಆಗಲಿ ಎಂಟ್ರೆನ್ಸಲ್ಲಿ ಆಗಲಿ
ಸರ್ಟನ್ ಥಿಂಗ್ಸನ್ನು ಅಷ್ಟು ಮಾಡಿನೂ ನಾವು ತೆಗೆದುಕೊಳ್ಬೋದು. ಯಾಕಂದ್ರೆ ಈಗ ಬೆಂಗಳೂರು ಅಂತ ಸಿಟಿ ಒಳಗೆ ಆ ಮನಿ ಅಂದರೆ ಜಾಗ ಸಿಗೋದು ಕಠಿಣ ಆಗುತ್ತೆ. ಇನ್ನು ಮುಂದೆ ಗಾರ್ಡನ್ ಅಂಕರ್ ನಾವು ಮಾಡ್ತಾ ಬಿಡಬೇಕಾಗತ್ತೆ, ಅಥವಾ ಅಪಾರ್ಟ್ಮೆಂಟ್ ತೊಗೊಂಡಾಗ ಅದು ಅಲ್ಲಿಯೂ ಟಫ್ ಆಗುತ್ತೆ. ಇನ್ನು ಅಪಾರ್ಟ್ಮೆಂಟ್ದಾಗ ಆ ಬಿಲ್ಡರ್ನ ಮಾಡಿಕೊಟ್ಟಾಗ ಅದು ಗಾರ್ಡನ್ ಅದು, ಇಲ್ಲಾಂದ್ರೆ ಇವ್ರು ಮಾಡ್ಕೊಳಕ್ಕಾಗೋದಿಲ್ಲ. ಇನ್ನು ತಮ್ಮದಾದ ಒಂದು ಇದನ್ನು ಐತಲ್ಲ ತಾವು ಬೆಳೆಸಲಿಕ್ಕೆ ಅಥವಾ ತಮ್ಮದು ಇದು ಮಾಡಲಿಕ್ಕೆ ಅಥವಾ ಅವ್ರಿಗೆ ಸಿಕ್ಕಂಥ ಟೆರಸ್ದಲ್ಲಿ ಸಹಿತ ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡ್ಕೋಬೇಕಾಗತ್ತೆ. ಎದಕ್ಕಂದ್ರೆ ಎಷ್ಟು ಗ್ರೀನರಿ ಇರುತ್ತೋ ಮನೆಯ ಸುತ್ತಮುತ್ತಾಗಲಿ ಮನೆ ಹತ್ತಿರ ಇದ್ದಾಗಲಿ ಅಂಥ ಒಂದು ಪಾಸಿಟಿವ್ ಎನರ್ಜಿನ ಅದು ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಅದು ಎಷ್ಟು ನಾವು ನೀರಿಂದಾಗಲಿ ಗ್ರೀನರಿ ಆಗಲಿ ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಷ್ಟು ಅಲ್ಲಿ ಒಂದು ಖುಷಿಯ ವಾತಾವರಣ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ಬೋದು. ಓಕೆ ಗುರುಜಿ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೊಂದು ಸಂದೇಶ. ಏನಿಲ್ಲರಿ, ಪ್ರತಿಯೊಬ್ಬ ಇವತ್ತು ಸಮೃದ್ಧ ಕರ್ನಾಟಕವನ್ನು ಮಾಡುವ ಒಂದು ಯೋಜನೆ ಇಟ್ಕೊಂಡು ಹೊಂಟಿದ್ದೀವಿ ಈ ಸರಳ ಜೀವನ ವಾಹಿನಿ ಮೂಲಕ. ಇವತ್ತು ಸರಳ ಮನೆ ಅನ್ನೋದು, ಆ ಮನೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಅಥವಾ ಉದ್ಯೋಗ ಸ್ಥಳ ಅನ್ನೋದು ಪ್ರತಿಯೊಬ್ಬ ಮನುಷ್ಯನನ್ನು ಮೇಲೆ ಒಯ್ಯುವಂಥದ್ದನ್ನು ಅದೇ ಮನೆ ಒಯ್ಯುತ್ತೆ, ಅದೇ ಉದ್ಯೋಗ ಸ್ಥಳ ಒಯ್ಯುತ್ತೆ. ಅಷ್ಟೇ ಕೆಳಗೆ ಒಯ್ಯಬೇಕು ಅಂತಂದ್ರೆ ಅದೇ ಮನೆಯನ್ನು ಒಯ್ಯುತ್ತೆ, ಅದೇ ಉದ್ಯೋಗ ಸ್ಥಳ ಒಯ್ಯುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಸಹಿತ ಅತಿ ಕಡಿಮೆ ಬಡವನು ಇದ್ದವನು ಸಹಿತ ಇದ್ರ ಬಗ್ಗೆ ವಿಚಾರ ಮಾಡಿ ತನ್ನ ಒಂದು ಸ್ಟೆಪ್ಪನ್ನು ಇಟ್ಟಿದ್ದಾತಂದ್ರೆ ಅವನ ಜೀವನದಲ್ಲೆಲ್ಲ ಅವ್ರ ಫ್ಯಾಮಿಲಿ ಸಹಿತ ಅಗಾಧ ಬದಲಾವಣೆಯನ್ನು ಕಂಡು ಸುಖ ಶಾಂತಿ ಸಮೃದ್ಧಿಯನ್ನು ಕಾಣಲಿಕ್ಕೆ ಆ ಮಣ್ಣಿನ ಕಾರಣ ಅಂತ ಹೇಳಿ ಇವತ್ತಿನ ಸಂದೇಶ. ಓಕೆ ಗುರುಜಿ, ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶ. ಪ್ರತಿಯೊಬ್ಬ ಮನುಷ್ಯನ ಉನ್ನತಿ ಮತ್ತು ಅವನತಿ ಅವರು ವಾಸಿಸುವ ಮನೆ ಹಾಗೂ ಉದ್ಯೋಗ ಸ್ಥಳದ ಮೇಲೆ ಅವಲಂಬಿತ ಅನ್ನೋದನ್ನ ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ 9448286755 9448286756ಗೆ ಕರೆ ಮಾಡಿ. ಹಾಗೆ ವೆಬ್ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. www.ಸರಳವಾಸ್ತು.comಗೆ ಲಾಗಿನ್ ಆದರೆ ಸಾಕು, ನಿಮಗೆ ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಗುರುಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರಳ ಮನೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಮ್ಮ ಜನಕ್ಕೆ ಕೊಟ್ಟರೆ ಧನ್ಯವಾದಗಳು ನಿಮಗೆ. ನಮಸ್ಕಾರ. ವೀಕ್ಷಕರೇ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ. ಅಂಥ ಮನೆ ಹೇಗಿರಬೇಕು ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಸರಳ ಮನೆಯ ಕುರಿತಂತೆ ಒಂದು ಸಣ್ಣ ಆಲೋಚನೆ ಮಾಡಿದ್ದೆ ಆದಲ್ಲಿ ವೈಜ್ಞಾನಿಕವಾದ ಮನೆ ಹಾಗೆಯೇ ನೆಮ್ಮದಿ ನಿಮ್ಮದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ ಮನುಕುಲದ ಒಳಿತಿಗಾಗಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.